ಕರ್ನಾಟಕ ಸರ್ಕಾರ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಎಲ್ಲರಿಗೂ ಮಾಡುವ ಶರಣಾರ್ಥಿಗಳು, ನಮಸ್ಕಾರಗಳು. ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಬರುವ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಹಿಂದುಳಿದ ವರ್ಗ ವೀರಶೈವ ಸಮುದಾಯಕ್ಕೆ 9 ಯೋಜನೆಗಳನ್ನು ನಮ್ಮ ನಿಗಮ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಮೊದಲನೇ ಯೋಜನೆಯಾಗಿ ಜೀವಜಲ ಯೋಜನೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗಾಗಿ ಜಮೀನುಗಳಿಗೆ ಕೊಳವೆ ಬಾವಿ ಕೊರೆಯಲು ಗರಿಷ್ಠ 4.25 ಲಕ್ಷ ಸಹಾಯಧನ ಹಾಗೂ ಶೇಕಡ 4 ಬಡ್ಡಿ ದರದಲ್ಲಿ 50,000 ಸಾಲ ಒದಗಿಸಲಾಗುವುದು. ಎರಡನೇ ಯೋಜನೆಯಾಗಿ ಶೈಕ್ಷಣಿಕ ಯೋಜನೆ ಬಸವ ಬೆಳಕು ಯೋಜನೆ ಮುಖೇನ ವೃತ್ತಿಪರ ಕೋರ್ಸ್ಗಳಿಗೆ ಶೇಕಡ 1 ಲಕ್ಷ ರೂಪಾಯಿ ವಿಶೇಷ ಹಾಗೂ ರು 5 ಲಕ್ಷವರೆಗೂ 2 ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗುವುದು. ಹಾಗೂ ವಿದೇಶ ವಿಕಾಸ ಯೋಜನೆ ವಿದೇಶಗಳಲ್ಲಿ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ರು 20 ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಅವರಿಗೆ ಸಾಲವನ್ನು ನೀಡಲಾಗುವುದು. ಮೂರನೇದಾಗಿ ಸಮುದಾಯದ ನಿರುದ್ಯೋಗಿಗಳಿಗೆ ಸ್ವಯಂ ಉದ್ಯೋಗವನ್ನು ಕಲ್ಪಿಸಿಕೊಡುವಂಥದ್ದು ಕಾಯಕ ಕಿರಣ ಎನ್ನುವ ಯೋಜನೆಯಲ್ಲಿ ಗರಿಷ್ಠ 2 ಲಕ್ಷ ರೂಪಾಯಿ ಸಾಲ ಮತ್ತು ಸಹಾಯಧನ ನೀಡಲಾಗುವುದು. ಅದರಂತೆ ನಮ್ಮ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಇವತ್ತು ನಮಗೆ ವಿಭೂತಿ ಅಂದರೆ ಅತ್ಯಂತ ಶ್ರೇಷ್ಠವಾದಂಥದ್ದು. ವಿಭೂತಿ ನಿರ್ಮಾಣ ಘಟಕ ಯೋಜನೆಯ ಮುಖೇನ ವಿಭೂತಿ ನಿರ್ಮಾಣ ಮಾಡಲು ಶೇಕಡ 4 ಲಕ್ಷ ಸಾಲ ಮತ್ತು ಸಹಾಯಧನ ನೀಡಲಾಗುವುದು. 4ನೇದಾಗಿ ಭೋಜನಾಲಯ ಕೇಂದ್ರ. ಈ ಯೋಜನೆ ಮುಖೇನ ಹೋಟೆಲ್ ಮತ್ತು ಖಾನಾವಳಿ ತೆರೆಯಲು ರು 40,000 ಸಹಾಯಧನವನ್ನು ನೀಡಲಾಗುವುದು. ಸ್ವಾವಲಂಬಿ ಸಾರಥಿ ಯೋಜನೆ ಮುಖೇನ ಸಾಲ ತ್ರಿಚಕ್ರ ವಾಹನ ಚಿಕ್ಕ ವಾಹನಗಳನ್ನು ಖರೀದಿಸಲು ಗರಿಷ್ಠ 3 ಲಕ್ಷ ಸಹಾಯಧನ ನೀಡಲಾಗುವುದು. ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಬ್ಯಾಂಕಿನಿಂದ ಕನಿಷ್ಠ 1 ಲಕ್ಷ ಸಹಾಯಧನವನ್ನು ನೀಡಲಾಗುವುದು. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆ ಮುಖೇನ ಸರ್ಕಾರದ ಸಂಸ್ಥೆಗಳು ಅಲ್ಪಾವಧಿ ಮತ್ತು ಉತ್ಕೃಷ್ಟ ಕೌಶಲ್ಯ ತರಬೇತಿಗಳನ್ನು ಉಚಿತವಾಗಿ ನೀಡಲಾಗುವುದು. ಹಿಂದುಳಿದ ವರ್ಗ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಆರ್ಥಿಕ ಮತ್ತು ಶೈಕ್ಷಣಿಕ ಮತ್ತು ಉದ್ಯೋಗವನ್ನು ಕಲ್ಪಿಸುವಂಥ ಕೆಲಸ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇವತ್ತು ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಒದಗಿಸೋದ್ರ ಜೊತೆಗೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಕೂಡ ಇವತ್ತು ನ್ಯಾಯವನ್ನು ಒದಗಿಸುವಂಥ ಕೆಲಸ ಇವತ್ತು ನಮ್ಮ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಾಡ್ತಾ ಇದೆ. ಆದ ಕಾರಣ ನಾನು ಸಮಸ್ತ ನಮ್ಮ ಕರ್ನಾಟಕದ ನಮ್ಮ ವೀರಶೈವ ಲಿಂಗಾಯತ ಸಮುದಾಯಗಳ ಫಲಾನುಭವಿಗಳಿಗೆ, ರೈತರಿಗೆ, ಇವತ್ತು ನಿರುದ್ಯೋಗಿಗಳಿಗೆ, ಶಿಕ್ಷಣಕ್ಕಾಗಿ ಪಡೆದಾಡ್ತಿರುವಂಥ ಬಡ ಮಕ್ಕಳಿಗೆ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಈ ಯೋಜನೆಗಳನ್ನು ಸದುಪಯೋಗವನ್ನು ಪಡಿಸಿಕೊಳ್ಳಿ. ಇವತ್ತು ನಾವು 2023-24ನೇ ಸಾಲಿನಲ್ಲಿ ಏನು ಅರ್ಜಿಗಳ ಸಲ್ಲಿಸಿದಂಥ ಏನು ಫಲಾನುಭವಿಗಳು ತಾವಿದ್ದೀರಿ, 23ರಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಿದರೆ 24ಕ್ಕೆ ಸಲ್ಲಿಸುವಂಥ ಅವಶ್ಯಕತೆ ಇಲ್ಲ. ಇವತ್ತು ಎಷ್ಟು ಯೋಜನೆಯನ್ನು ಇವತ್ತು ನಮ್ಮ ನಿಗಮದಿಂದ ತಮಗೆ ಕಲ್ಪಿಸಿಕೊಡಲಾಗಿದೆ. ಅದರ ಮುಂದುವರೆದು ಈ ವರ್ಷವೂ ಕೂಡ ಅವನ್ನ ತಮಗೆ ಮತ್ತೆ ಆ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸ ಇವತ್ತು ನಮ್ಮ ನಿಗಮ ಮಾಡುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ವರ್ಷದ ಅರ್ಜಿಗಳನ್ನು
ನಾವು 15/9/2024 ಇವತ್ತು ಈ ಅರ್ಜಿಯ ದಿನಾಂಕವನ್ನು ಇನ್ನೂ ಕೂಡ ನಾವು ಎಕ್ಸ್ಟೆನ್ಷನನ್ನು ಕೊಟ್ಟಿದ್ದೇವೆ. ಆದ ಕಾರಣ ತಾವು 15/9/2024 ತಾವು ಅರ್ಜಿಯನ್ನು ಸಲ್ಲಿಸ್ಬೋದು. ತಾವು ಬೆಂಗಳೂರು 1 ಮುಖಾಂತರ, ಕರ್ನಾಟಕ 1 ಮುಖಾಂತರ, ಸೇವಾ ಕೇಂದ್ರದ ಮುಖಾಂತರ ತಮ್ಮ ಅರ್ಜಿಯನ್ನು ಸಲ್ಲಿಸುವುದರ ಮುಖೇನ ಮತ್ತು ಪ್ರತಿ ಜಿಲ್ಲೆಯಲ್ಲಿ ಕೂಡ ಏನು ದೇವರಾಜ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗೆ ಇವತ್ತು ಅಲ್ಲಿ ನಮ್ಮ ವ್ಯವಸ್ಥಾಪಕರಿದ್ದಾರೆ, ಅವರಿಗೆ ನೇರವಾಗಿ ಸಂಪರ್ಕಿಸ್ಬೋದು. ಮತ್ತು ಆನ್ಲೈನ್ ಮುಖಾಂತರ ನಮ್ಮ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸುವಂಥವರಾಗಿರಿ. ಯಾರೂ ಕೂಡ ಈ ಯೋಜನೆಗಳಿಂದ ವಂಚಿತರಾಗೋದು ಬೇಡ. ತಾವೆಲ್ಲರೂ ನಾನು ಬಹಳ ಅತ್ಯಂತ ಗೌರವಪೂರ್ವಕವಾಗಿ ತಮ್ಮ ನಮ್ರಮನೆಯಿಂದ ವಿನಂತಿ ಮಾಡ್ಕೋತೇನೆ. ಇದರ ಸದುಪಯೋಗವನ್ನು ಪಡ್ಕೋಬೇಕು ಸಮುದಾಯಗಳು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹೇಳಿ ಮತ್ತೊಮ್ಮೆ ಈ ಒಂದು ದೃಶ್ಯ ಮಾಧ್ಯಮವನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ಅಭಿನಂದನೆಯನ್ನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶರಣಾರ್ಥಿಗಳು. ನಮಸ್ಕಾರ.